ಅಖಿಲ ಹವ್ಯಕ ಮಹಾಸಭೆ 81 ವರ್ಷಗಳ ಪೂರೈಕೆ ಹಿನ್ನೆಲೆಯಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಲಿದೆ. ಡಿಸೆಂಬರ್ 27, 28, 29ರಂದು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಗಿರಿಧರ್ ಕಜೆ ಅವರು 567 ಶ್ರೇಷ್ಠ ಹವ್ಯಕ ಸಾಧಕರಿಗೆ ಸನ್ಮಾನ, 300ಕ್ಕೂ ಪ್ರಸಿದ್ಧ ಕಲಾವಿದರಿಗೆ ಪ್ರದರ್ಶನ, ಅಡಿಕೆ ಸಂಸ್ಕೃತಿ ಸಮಗ್ರ ಪ್ರದರ್ಶನ, ರಾಜಧಾನಿಯಲ್ಲಿ ಸಾಂಪ್ರದಾಯಿಕ ಆಲಮನೆ, ಕರಕುಶಲ ವಸ್ತುಗಳ ಪ್ರದರ್ಶನ, ಹವ್ಯಕ ಪಾಕೋತ್ಸವ, ಆಹಾರ ಮೇಳ, ಗಾಯತ್ರಿ ಥೀಮ್ ಪಾರ್ಕ್ ಕಾರ್ಯಕ್ರಮ ನಡೆಯಲಿದೆ. 81 ಹವ್ಯಕ ಯೋಧರಿಗೆ, ಕೃಷಿಕರಿಗೆ, ವೈದಿಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳು, ಶ್ರೇಷ್ಠ ಸಾಧಕರಿಗೆ ಪ್ರಶಸ್ತಿ ನೀಡಲಾಗುತ್ತೆ ಅಂತ ಗಿರಿಧರ್ ಕಜೆ ಮಾಹಿತಿ ಕೊಟ್ಟರು. ಹವ್ಯಕ ಸಮಾಜದ ಸುರಕ್ಷತೆಗೆ ಬೇಕಾದಂತಹ ಕ್ರಮಗಳ ಕುರಿತು ಸಮ್ಮೇಳನದಲ್ಲಿ ನಿರ್ಣಯ ಮಾಡಲಾಗುತ್ತೆ. ಅದಾದ ನಂತರ ಸರ್ಕಾರಕ್ಕೆ ಬೇಡಿಕೆ ಮುಂದಿಡುತ್ತೇವೆ. 1.5 ಲಕ್ಷಕ್ಕೂ ಹವ್ಯಕರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಸಿಎಂ, ಡಿಸಿಎಂ, ಕೇಂದ್ರ ಸಚಿವರು ಸಮ್ಮೇಳನ ಸಮಾರಂಭ ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಈ ಸಮ್ಮೇಳನವನ್ನು ಕೇವಲ ಹವ್ಯಕರ ಮಾತ್ರ ಬರಬೇಕು ಅಂತ ನಮ್ಮ ಅಪೇಕ್ಷೆ ಅಲ್ಲ. ಸಮಾಜದ ಎಲ್ಲರೂ ಕೂಡ ಬಂದು ಇದನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಹೇಳೋದು ನಮ್ಮ ಆಶಯ. ಜನರು ಬರಬೇಕು, ಹವ್ಯಕರೆಲ್ಲ ಬರಬೇಕು, ಹವ್ಯಕರಲ್ಲದೆ ಎಲ್ಲರೂ ಕೂಡ ಬರಬೇಕು ಅಂತ ಹೇಳೋದು ನಮ್ಮ ಆಶಯ. ಅದರ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹವ್ಯಕ ಅಂತ ಹೇಳೋದು ಬ್ರಾಹ್ಮಣ ಸಮುದಾಯ. ಬ್ರಾಹ್ಮಣರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಒಳಪಂಗಡಗಳಿದೆ ಮುಖ್ಯವಾಗಿ. ಹಾಗಾಗಿ ಸುಮಾರು ಒಂದು 20 ಬ್ರಾಹ್ಮಣ ಈ ಒಳಪಂಗಡಗಳ ಮುಖಂಡರಿಗೆ, ಸಮಾಜದ ಮುಖಂಡರಿಗೆ ಗೌರವ ಸೌಹಾರ್ದ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಹವ್ಯಕ ಮಹಾಸಭೆ ಮಾಡಿ ತನ್ನ ಆದರ್ಶವನ್ನು ತೋರಿಸ್ತಾ ಇದೆ. ಅದು ಒಂದು. ಇನ್ನೂ ಮುಂದೆ ಹೋಗಿ ಸಮಾಜದ ಬೇರೆ ಬೇರೆ ಜಾತಿಯ ಪಂಥಗಳಿಗೆ ಸೇರಿದಂತಹ ಸಮುದಾಯಗಳ ಅಧ್ಯಕ್ಷರುಗಳನ್ನು ಅಥವಾ ಅವರ ಹಿರಿಯ ಮುಖಂಡರನ್ನು ಕರೆದು ಸುಮಾರು 25ರಷ್ಟು ಬೇರೆ ಬೇರೆ ಸಮುದಾಯಗಳ ಮುಖಂಡರುಗಳಿಗೆ ಸನ್ಮಾನವನ್ನು, ಗೌರವ ಸೌಹಾರ್ದ ಸನ್ಮಾನವನ್ನು ಮಾಡುವ ಮೂಲಕ ಆ ಸೌಹಾರ್ದತೆಯನ್ನು ಇಡೀ ಜಗತ್ತಿಗೆ ತೋರಿಸಲಿಕ್ಕೆ ಹವ್ಯಕ ಮಹಾಸಭೆ ಆಶಿಸ್ತಾ ಇದೆ. ಅದರ ಜೊತೆಯಲ್ಲಿ 7 ಕ್ಷೇತ್ರಗಳಲ್ಲಿ ಕೃಷಿ, ಆಮೇಲೆ ವೈದಿಕರು ಅಂದರೆ ವೇದ ಅಭ್ಯಾಸ ಮಾಡಿದವರು ಅಥವಾ ವಿದ್ವಾಂಸರು, ಪುರೋಹಿತರು, ಇವುಗಳೆಲ್ಲ ಸೇರಿ ವೈದಿಕರಿಗೆ, 81 ಯೋಧರಿಗೆ, ಸೇನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ, ದೇಶದ ಸೇವೆ ಮಾಡ್ತಾ ಇರುವಂಥವರಿಗೆ ದೇಶರತ್ನ ಪ್ರಶಸ್ತಿ 81 ಜನ ಯೋಧರಿಗೆ, 81 ಕೃಷಿಕರಿಗೆ ಕೃಷಿ ರತ್ನ ಪ್ರಶಸ್ತಿ, 81 ವಿದ್ವಾಂಸರಿಗೆ ವೇದರತ್ನ ಪ್ರಶಸ್ತಿ, 81 ವಿದ್ಯಾರ್ಥಿಗಳಿಗೆ ಅಂದರೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತು ಯೂನಿವರ್ಸಿಟಿ ಲೆವೆಲ್ ಇದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವಂತಹ 81 ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪ್ರಶಸ್ತಿ, ಆಮೇಲೆ 81 ಶಿಕ್ಷಕರಿಗೆ ಹವ್ಯಕ ಶಿಕ್ಷಕ ರತ್ನ ಪ್ರಶಸ್ತಿ,